ಸಿಎಂ ಸ್ಥಾನಕ್ಕೇರುವಂತಹ ಮಹದಾಸೆಯನ್ನು ಹೊಂದಿರುವಂತಹ ಕನಕಾಧಿಪತಿ ಈಗ ಹೊಸ ಆಟ ಶುರು ಮಾಡಿದ್ದಾರೆ. ದಳಪತಿಗಳ ಬಲ ಕುಗ್ಸಿದ್ರೆ ತಮ್ಮ ಹಾದಿ ಸುಲಭವಾಗುತ್ತೆ ಅನ್ನುವುದನ್ನ ಮನಗಂಡಂಥ ಕಾಂಗ್ರೆಸ್ನ ಟ್ರಬಲ್ ಶೂಟರ್ ದಳ ಶಾಸಕರಿಗೆ ಗಾಳ ಹಾಕಿ ಭವಿಷ್ಯದಲ್ಲಿ ಆ ಸ್ಥಾನಕ್ಕೆ ಟ್ರಬಲ್ ಬಾರದಂತೆ ತೆರೆಮರೆಯಲ್ಲಿ ಕೈಚಳಕ ತೋರಿಸೋಕೆ ಮುಂದಾಗಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಆಪರೇಷನ್ ಆಟ ಶುರು. ದಳಪತಿಗಳ ಬಲ ಕುಗ್ಗಿಸಲು ಡಿಸಿಎಂ ಡಿಕೆಶಿ ಮಾಸ್ಟರ್ ಪ್ಲಾನ್. ರಾಜಕೀಯ ಇದೊಂದು ರೀತಿಯ ಚಕ್ರವ್ಯೂಹ. ಈ ಆಟದಲ್ಲಿ ನಾವು ಗೆಲ್ಲಬೇಕಂದ್ರೆ ವಿರೋಧಿಗಳ ಬಲ ಕುಗ್ಗಿಸೋಕೆ ತಂತ್ರ ರಣತಂತ್ರಗಳನ್ನ ಹೆಣಿಯಲೇಬೇಕು. ನನಗೂ ಒಮ್ಮೆ ಚಾನ್ಸ್ ಕೊಡಿ, ಪೆನ್ನು ಪೇಪರ್ ಕೊಡಿ ಎಂದು 2023ರ ಚುನಾವಣೆಯಲ್ಲಿ ಡಿಕೆಶಿ ಒಕ್ಕಲಿಗ ಪ್ರಾಬಲ್ಯದ ಕ್ಷೇತ್ರಗಳಲ್ಲಿ ಭಾವನಾತ್ಮಕ ಮಾತುಗಳ ಮೂಲಕ ಮೇಲುಗೈ ಸಾಧಿಸಿದ್ರು. ಸಿಎಂ ಆಗ್ಬೇಕೆಂಬ ಮಹದಾಸೆ ಇದ್ರೂ ಅದಿನ್ನೂ ಕನಸಾಗೆ ಉಳಿದಿದೆ. ಈ ಬಾರಿ ಮಿಸ್ ಆದ್ರೂ 2028ಕ್ಕೆ ಆ ಸ್ಥಾನವನ್ನ ಪಡೆದುಕೊಳ್ಳಲೇಬೇಕೆಂದು ಪಣ ತೊಟ್ಟಿರುವ ಕಾಂಗ್ರೆಸ್ನ ಕನಕಾಧಿಪತಿ ಈಗಿನಿಂದಲೇ ತಮ್ಮ ಗೇಮ್ ಪ್ಲಾನ್ ರೆಡಿ ಮಾಡಿಕೊಂಡು ತಮ್ಮ ಕೈ ಬಲಪಡಿಸಿಕೊಳ್ಳಲು ತೆರೆಮರೆಯಲ್ಲೇ ಆಪರೇಷನ್ ಆಟ ಶುರು ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಡಿಸಿಎಂ ಡಿಕೆಶಿ ಬಗ್ಗೆ ಒಂದು ಭವಿಷ್ಯ ನುಡಿದಿದ್ರು. ಅವರು ಮತ್ತೆ ಜೈಲಿಗೆ ಹೋಗ್ತಾರೆಂದು ಬಾಂಬ್ ಸಿಡಿಸಿದ್ರು. ಮೊನ್ನೆಯಷ್ಟೇ ಖುದ್ದು ದೇವೇಗೌಡ್ರೆ ಅಖಾಡಕ್ಕಿಳಿದು ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಯಾವುದೇ ಬಿರುಕಿಲ್ಲ ಅಂತ ಶಕ್ತಿ ಪ್ರದರ್ಶಿಸಿದ್ರು. ಇದರ ಬೆನ್ನಲ್ಲೇ ಅಲರ್ಟ್ ಆದ ಡಿಕೆಶಿ ದಳಪತಿಗಳಿಗೆ ಚೆಕ್ ಮೇಟ್ ಇಡಲು ಪ್ಲಾನ್ ರೂಪಿಸಲು ಮುಂದಾಗಿದ್ದಾರೆ. ದಳಪತಿಯ ಪ್ರಾಬಲ್ಯ ಕುಸಿದ್ರೆ ತಮ್ಮ ದಾರಿ ಸಲೀಸಾಗುತ್ತೆ ಎಂಬ ಲೆಕ್ಕಾಚಾರ ಹಾಕೊಂಡು ದಳ ಶಾಸಕರಿಗೆ ಗಾಳ ಹಾಕಲು ಕೈ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಡಿಸಿಎಂ ಡಿಕೆಶಿ ಸಿಎಂ ಸ್ಥಾನಕ್ಕೇರುವ ಮಹದಾಸೆ ಹೊಂದಿದ್ದಾರೆ. ಆದರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿರುವ ಕಾರಣ ಮುಂದಿನ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲೋದು ಕಷ್ಟ. ಈ ಸತ್ಯವನ್ನ ಅರಿತ ಡಿಸಿಎಂ ಡಿಕೆಶಿ ಈಗಾಗಲೇ 2028ರ ವಿಧಾನಸಭೆ ಚುನಾವಣೆಗೆ ತಯಾರಿ ಆರಂಭಿಸಿದ್ದು ಜೆಡಿಎಸ್ನ ಹಲವು ಶಾಸಕರನ್ನ ಸೆಳೆಯಲು ತಂತ್ರ ರೂಪಿಸಿದ್ದಾರೆ. ಬಿಜೆಪಿ ಜೊತೆ ಮೈತ್ರಿಗೆ ಕೆಲವು ಜೆಡಿಎಸ್ ಶಾಸಕರಿಗೆ ಮನಸ್ಸಿಲ್ಲ. ಅಂಥ ಶಾಸಕರನ್ನ ಸೆಳೆದು ದಳಪತಿಯಿಂದ ಶಕ್ತಿ ಕುಗ್ಗಿಸಲು ಡಿಕೆಶಿ ಮೆಗಾ ಪ್ಲಾನ್ ಮಾಡಿದ್ದಾರೆ. ಈಗಾಗಲೇ ಕೆಲವು ಶಾಸಕರ ಜೊತೆ ಡಿಸಿಎಂ ಡಿಕೆಶಿ ಚರ್ಚೆ ನಡೆಸಿದ್ದು ಅವರಿಗೆ ಭವಿಷ್ಯದ ರಾಜಕೀಯದ ಭರವಸೆ ನೀಡಿ ಸೆಳೆಯಲು ತಂತ್ರ ಹೆಣೆದಿದ್ದಾರೆ. ಮತ್ತಷ್ಟು ಶಾಸಕರ ಜೊತೆ ಮಾತುಕತೆಗೆ ಮುಂದಾಗಿದ್ದಾರೆ ಅಂತ ತಿಳಿದು ಬಂದಿದೆ. ಇನ್ನು ದಳಪತಿಗಳು ಕೂಡ ಕಾಂಗ್ರೆಸ್ನಲ್ಲಿ ಡಿಕೆಶಿ ಬಲವನ್ನ ಕುಗ್ಗಿಸಲು ಪ್ರಯತ್ನಿಸುತ್ತಿದ್ದಾರೆ. ಸಮೀಕ್ಷೆಯ ಪ್ರಶ್ನೆಗಳಿಗೆ ಡಿಕೆಶಿ ಆಕ್ಷೇಪ ವ್ಯಕ್ತಪಡಿಸಿದ್ದನ್ನೇ ಅಸ್ತ್ರ ಮಾಡಿಕೊಂಡು ಎಕ್ಸ್ ಖಾತೆಯಲ್ಲಿ ವಾಗ್ದಾಳಿ ನಡೆಸಿತ್ತು. ಇದೀಗ ಪವರ್ ಶೇರಿಂಗ್ ಬಗ್ಗೆ ಕಾಂಗ್ರೆಸ್ ನಾಯಕರ ಹಾದಿ ಬೀದಿ ಹೇಳಿಕೆಯನ್ನ ಪ್ರಸ್ತಾಪಿಸಿ ಡಿಕೆಶಿಗೆ ತಿರುಗೇಟು ಕೊಟ್ಟಿದೆ. ಶಿಸ್ತು ಉಲ್ಲಂಘನೆ ವಿಚಾರದಲ್ಲಿ ಕೆಎನ್ ರಾಜಣ್ಣಗೆ ಒಂದು ನ್ಯಾಯ, ಉಳಿದವರಿಗೆ ಒಂದು ನ್ಯಾಯನ, ದಮ್ಮು ತಾಕತ್ತು ಇಲ್ವಾ ಅಂತ ಡಿಕೆಶಿಗೆ ದಳಪತಿಗಳು ತಿರುಗೇಟು ಕೊಟ್ಟಿದ್ದಾರೆ. ಒಟ್ಟಾರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಕಾಂಗ್ರೆಸ್ನ ಟ್ರಬಲ್ ಶೂಟರ್ಗೆ ಸಮಸ್ಯೆ ತರೋದಕ್ಕೂ ಮೊದಲೇ ಟ್ರಬಲ್ ಶೂಟ್ ಮಾಡಲು ಡಿಸಿಎಂ ಡಿಕೆಶಿ ಆಪರೇಷನ್ ಗೇಮ್ ಪ್ಲಾನ್ಗೆ ಕೈ ಹಾಕಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.